ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಅಕ್ಷಯ ತೃತೀಯ, ಅದು ಬಸವ ಜಯಂತಿ ಕೂಡ. ಪುರಾಣದ ಕತೆ ಪ್ರಕಾರ ಬ್ರಹ್ಮ ಜಗತ್ತು ಸುವ್ಯವಸ್ಥಿತವಾಗಿ ನಡೆಯೋದಕ್ಕೋಸ್ಕರ ಒಂದು ಧರ್ಮದ ಚೌಕಟ್ಟು ಹಾಕಿಕೊಟ್ಟಂಥ ದಿನ ಅಂತ. ಆದರೆ 12ನೇ ಶತಮಾನದ ಬಸವೇಶ್ವರರ ಬಸವ ಪುರಾಣದ ಪ್ರಕಾರ ಪ್ರತಿಯೊಬ್ಬ ಜೀವಾತ್ಮರಿಗೂ ಲೇಸನ್ನು ಬಯಸುವಂಥದ್ದು, ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಧರ್ಮವನ್ನು ಬೋಧಿಸಿದಂಥ ಬಸವೇಶ್ವರರು ಹುಟ್ಟಿದ ದಿನ. ಯಾಕೆ ಇದು ಮುಖ್ಯ ಅಂದರೆ, ದಯವೇ ಧರ್ಮದ ಮೂಲ ಅಂತ ಹೇಳಿದವರು ಮೇಲು ಕೀಳು ಅದು ಇದು ಅಂತ ಯಾವ ವ್ಯತ್ಯಾಸವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಸಮಾನವಾಗಿ ಸಮಬಾಳ್ವೆಯಿಂದ ಬದುಕಬೇಕು ಅಂತ ಹೇಳಿಕೊಟ್ಟಂಥ ದಿನ. ಹಾಗಾಗಿ ಅವರು ಹೇಳ್ತಾರೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮಂಗಳಿಗೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡು ದರ್ಶನ ಮುಕುತಿಗೆ, ನೆಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ಅರಿದವಂಗೆ ಅಂತ ಹೇಳ್ತಾರೆ. ಅಂದರೆ ಏನು? ಒಂದೇ ನೆಲದ ಮೇಲೆ ನೀವು ಶಿವಾಲಯವನ್ನು ಕಟ್ತೀರಿ, ಹೊಲಗೇರಿಯನ್ನು ಕೂಡ ಕಟ್ತೀರಿ. ಅಂದರೆ ಭೂಮಿ ತಾಯಿ ಒಂದೇ, ವ್ಯತ್ಯಾಸ ಮಾಡಬಾರ್ದು. ಜಲ ಒಂದೇ, ಅದು ಯಾವುದೇ ಜಲ ತಗೊಂಡ್ರೂ ನೀವು ಶೌಚಕ್ಕೆ ತೊಳ್ಕೊಳ್ಳೋಕ್ಕೂ ಅದನ್ನೇ ಬಳಸ್ತೀರಿ, ಆಚಮನಕ್ಕೂ ಕೂಡ ಅದೇ ನೀರನ್ನು ಬಳಸ್ತೀವಿ. ಹಾಗಾಗಿ ನೀರು ಕೂಡ ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾಗಿ ಯಾರು ತನ್ನನ್ನು ತಾನು ಅರಿತುಕೊಂಡಿರ್ತಾರಲ್ಲ, ತನ್ನನ್ನು ತಾನು ಅರಿತುಕೊಳ್ಳೋದಂದರೆ ತಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪರಮಾತ್ಮನ ಸ್ವರೂಪ ತನ್ನಲ್ಲಿದೆ, ಪ್ರತಿಯೊಬ್ಬರಲ್ಲಿದೆ ಅಂತ ಯಾರು ಅರಿತುಕೊಂಡಿರ್ತಾರಲ್ಲ, ಅವ್ರಿಗೆ ನೀನು ಬೇರೆ ನಾನು ಬೇರೆ ಅನ್ನೋ ವ್ಯತ್ಯಾಸ ಇರೋದಿಲ್ಲ. ಅವರೆಲ್ಲ ಪರಮಾತ್ಮನ ಮಕ್ಕಳು ಅನ್ನೋ ಭಾವನೆ ಇರುತ್ತೆ. ಹಾಗಾಗಿ ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಮುಕ್ತಿ ಪಡೆಯೋ ಹಕ್ಕು ಪ್ರತಿಯೊಬ್ಬರಿಗಿದೆ ಅಂತ ಅತ್ಯಂತ ಉತ್ಕೃಷ್ಟವಾದಂಥ ಬೋಧನೆಯನ್ನು ಮಾಡಿದಂಥ ದಿನ. ಬ್ರಹ್ಮ ಧರ್ಮದ ಚೌಕಟ್ಟು ಹಾಕ್ಕೊಟ್ರೆ, ಬಸವಣ್ಣನವರು ಬದುಕಿನ ಪ್ರತಿಯೊಂದು ಆಯಾಮಗಳನ್ನು ಅವರು ಆಧ್ಯಾತ್ಮೀಕರಣಗೊಳಿಸ್ಬಿಟ್ಟು ತಿನ್ನೋ ಆಹಾರವನ್ನು, ಪದಾರ್ಥವನ್ನು ಪ್ರಸಾದವನ್ನಾಗಿ ಮಾಡಿದರು. ಈ ಶರೀರ ನಶ್ವರ ಅನ್ನೋದನ್ನು, ಈ ಶರೀರ ದೇವನನ್ನು ಒಲಿಸಲು ಬಂದ ಕಾಯ ಪ್ರಸಾದ ಅಂತಂದರು. ಅದು ಅಲ್ಲದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಆವ ಕಾಯಕ ಮಾಡಿದರೂ ಅದು ಒಂದೇ ಅಂತ ಹೇಳಿದರು. ಹಾಗಾಗಿ ಮೇಲು ಕೀಳು ಭಾವನೆ ಇಲ್ಲದೇ ಪ್ರತಿಯೊಬ್ಬರೂ ಕೂಡ ಸತ್ಯ ಶುದ್ಧ ಕಾಯಕ ಮಾಡಬೇಕು ಅಂತ ಹೇಳಿಕೊಟ್ಟಂಥ ಮಹಾನುಭಾವರು. ವಿಶ್ವದ ಪ್ರಥಮ ಮಾನವತಾವಾದಿ ಅಂತ ಅಂದರೆ ತಪ್ಪಾಗಲಬಾರ್ದು. ಇವತ್ತು ನಾವು ಎಲ್ಲಿ ನೋಡಿದೆಲ್ಲ ಜನರನ್ನು ನೋಡ್ತೀವಿ, ಅವರು ನಡೆ ನುಡಿಗಳು ಒಂದಾಗಿರೋದಿಲ್ಲ, ಏನೋ ಮಾತಾಡ್ತಾರೆ, ಏನೋ ಆಡ್ತಾರೆ. ಹಾಗಾಗಿ ನಾವು ಇವತ್ತಿಗೆ ನಿಜವಾಗ್ಲೂ ಬಸವಣ್ಣನವ್ರನ್ನ ಯಾಕೆ ನೆನೆಸ್ಬೇಕು ಅಂತಂದರೆ, ಎಲ್ಲಿ ನೋಡಿದೆಲ್ಲೆಲ್ಲ ಜಗಳ ಜಂಜಾಟಗಳಲ್ಲಿ ಜನ ಮುಳುಗೋಗ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಬಸವಣ್ಣ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆಹುದೆನ್ನಬೇಕು, ನುಡಿಯೊಳಗಾಡದೆ ನಡೆಯದಿದ್ದರೆ ಕೂಡಲ ಸಂಗಮ ಒಲಿಯೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಮಾತು ಮುತ್ತು, ಮಾತು ಮೃತ್ಯು ಅನ್ನೋ ಗಾದೆ ಮಾತಿದೆ. ಆದರೆ ಮಾತನ್ನು ಜ್ಯೋತಿರ್ಲಿಂಗ ಅಂತಂದವರು ನಮ್ಮ ಶರಣರು. ಆ ಶರಣರಿಗೆ ಶರಣಾರ್ಥಿ ಅಂತ ಇದ್ದಂಥ ಬಸವಣ್ಣನವರು ನುಡಿದರೆ ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಈ ಶರಣಾರ್ಥಿ ಅಂದಾಗ ನನಗೆ ನೆನಪಾಗುತ್ತೆ, ಒಂದು ಸಲ ಬಸವಣ್ಣನವರು ಹೋಗ್ತಾ ಇರಬೇಕಾದ್ರೆ ಹರಳಯ್ಯ ದಂಪತಿಗಳು ಮುಂದೆ ಬಂದುಬಿಟ್ಟು ಬಸವಣ್ಣನವ್ರಿಗೆ ಶರಣು ಬಸವಣ್ಣ ಅಂತ ಹೇಳ್ತಾರೆ. ಬಸವಣ್ಣನವರು ಕೆಳಗಡೆಗಿಳಿದು ಅವರಿಗೆ ತಲೆಬಾಗಿ ನಮಸ್ಕರಿಸಿ ಶರಣಾರ್ಥಿ ಅಂತಂದರು. ಶರಣು ಅನ್ನೋದನ್ನು ನಾವೆಲ್ಲೋ ಕೇಳಿದ್ದೀವಿ, ಬುದ್ಧಂ ಶರಣಂ ಗಚ್ಚಾಮಿ ಅಂತ ಶರಣು ಅಂದಿದ್ದು ಕೇಳಿದ್ದೀವಿ. ಆದರೆ ಶರಣಿಗೆ ಶರಣಾರ್ಥಿ ಅನ್ನೋದನ್ನು ಬಸವಣ್ಣನವರು ಹೇಳಿಕೊಟ್ರು. ಅಂದರೆ ನಾವು ಎಷ್ಟು ವಿನಯ ನಯದಿಂದ ಬಾಗ್ತೀವೋ ಅಷ್ಟು ಚೆನ್ನಾಗಿ ಬೆಳಗ್ತೀವಿ ಅಂತ ತೋರಿಸ್ಕೊಂಡಂಥವ್ರು. ಅವರ ಮಾತನ್ನು ಕೇಳಿ
ಸಂಕೋಚಪಟ್ಟಂಥ ಹರಳೆಯ ದಂಪತಿಗಳು, ಅಯ್ಯೋ ಎಂಥ ಪ್ರಮಾದವಾಯ್ತಲ್ಲ, ಅಂಥ ಮಹಾನುಭಾವ ಭಕ್ತಿ ಭಾಂಡಾರಿ ನಮಗೆ ಶರಣಾರ್ಥಿ ಅಂದ್ರಲ್ಲ ಅಂದ್ಕೊಂಡ್ಬಿಟ್ಟು ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಚಪ್ಪಲಿಯನ್ನು ಮಾಡಿ ಅದನ್ನು ಬಸವಣ್ಣನವರು ಕೊಡ್ತಾರೆ. ಅಂದರೆ ಈ ಭಕ್ತಿ ಭಂಡಾರಿಗೆ ಪರಾಕಾಷ್ಠೆಯಾಗುವಂತೆ ಆ ಶರಣರು ಎಂಥ ಮಹಾನುಭಾವರು ನೋಡಿ. ಇನ್ಯಾರಾದರೂ ಆದರೆ ಚರ್ಮದ್ದು ಅಂತಂದಿರೋರು, ಈಗ ತೊಗುಲುವ ಬೇರೆದು, ಆದರೆ ಮನುಷ್ಯನ ಚರ್ಮ ಇಡೀ ಮಾನವದ ಇತಿಹಾಸದಲ್ಲಿ ಪುಟದನ್ನು ತಿರುಗಿಸಿದರೆ ಎಲ್ಲೂ ಕೂಡ ಇಂಥ ಉದಾಹರಣೆಯನ್ನು ನಾವು ಕಾಣೋದಿಲ್ಲ. ಇದು ಕಟ್ಟುಕತೆಯಲ್ಲ, ನಾನು ಸ್ವತಃ ನನ್ನ ಕಣ್ಣಿಂದ ನೋಡಿದ್ದೀನಿ. ಇವತ್ತಿಗೂ ಕೂಡ ಹರಳಯ್ಯವರ ಊರಿನಲ್ಲಿ ಗಾಜಿನ ಬಾಕ್ಸ್ನಲ್ಲಿ ಆ ಚಪ್ಪಲಿಗಳನ್ನು ಅಂದರೆ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ. ಅಂದರೆ ಅದನ್ನು ತಂದಾಗ ಬಸವಣ್ಣನವರು ಕುದುರೆಯಿಂದ ಇಳಿದು ಆ ಪಾದಕೆಗಳನ್ನು ಕಾಲಲ್ಲಿ ಮೆಟ್ಕೊಳ್ಳಲಿಲ್ಲ, ಶರಣರ ಚರ್ಮ ಅಂತಂದು ಅದನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅವರು ಶರಣಾರ್ಥಿ ಅಂತ ಹೋದರು. ಅಂದರೆ ತಮ್ಮ ತಲೆಗಿಂತಲೂ ಹೊನ್ನ ಕಳಶವಯ್ಯ ಅಂತ ಹೇಳಿದಂಥ ಬಸವಣ್ಣ ಕಾಯವೇ ಕಾಲವೇ ಕಣ್ಬ ಅಂತ ಹೇಳಿದವನು ಹೊನ್ನ ಕಳಶದ ಮೇಲೆ ಆ ಚಪ್ಪಲಿಯನ್ನು ಇಟ್ಕೊಳ್ತಾರೆ ಅಂತಂದರೆ ಅವರು ಎಂಥ ಮಹಾನುಭಾವರು, ಎಂಥ ವಿನಯವಂತರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು ನಾವು ನೋಡಿದಾಗ ನಮಗೆ ಏನು ನೆನಪಾಗುತ್ತೆ ಅಂತಂದರೆ, ಬದುಕಿನಲ್ಲಿ ಭಾಳ ಕಷ್ಟ, ಎಲ್ಲರಿಗೂ ಅವರವ್ರದ್ದೇ ಕಷ್ಟ ಇರುತ್ತೆ. ಆದರೆ ನಾವು ಎಲ್ಲರನ್ನೂ ಕೂಡ ಒಬ್ರಿಗೊಬ್ಬರು ಸಹಾನುಭೂತಿ, ಸಹಕಾರ, ಸದ್ಭಾವನೆಯಿಂದ, ಸದ್ಭಕ್ತಿಯಿಂದ ನಾವು ಯಾವಾಗ ನೋಡ್ತೀವೋ ಆವಾಗ ಬದುಕು ಚೆನ್ನಾಗಾಗುತ್ತೆ. ಬದುಕು ಎಷ್ಟು ಕಷ್ಟ ಅನ್ನೋದಕ್ಕೆ ಅವರು ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಇಂತಿಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಬದುಕು ಸಂಸಾರ ಅಂದರೆ ಹುಟ್ಟು ಸಾವಿನ ಈ ವರ್ತುಲದಲ್ಲಿ ಸಿಕ್ಕಾಕೊಂಡು ನಾವು ಎಷ್ಟು ಕಷ್ಟ ಅಂತಂದರೆ, ಕಾಲಿಗೆ ಕಬ್ಬಿಣದ ಗುಂಡುಗಳನ್ನು ಕಟ್ಕೊಂಡ ಹಾಗೆ ಅದು ನಮಗೆ ತೇಲಕ್ಕೆ ಬಿಡೋದಿಲ್ಲ. ನಮ್ಮ ಕಷ್ಟಗಳು ಕೆಳಗಡೆಗೆ ಎಳಿತಾ ಇರುತ್ತೆ, ನಮ್ಮನ್ನು ಕುಗ್ಗಿಸ್ತಾ ಇರುತ್ತೆ. ಆದರೆ ಕತ್ತಲ್ಲಿರೋ ಬೆಂಡು ಆ ಭಗವಂತನ ನೆನೆಸ್ತಾ ಇದ್ದೀವಲ್ಲ, ಅದು ಮುಳುಗಕ್ಕೆ ಬಿಡೋದಿಲ್ಲ. ಅದು ಇಂಥದ್ರಲ್ಲಿ ಈಜುಕೊಂಡು ದಾಟೋದು ಹೇಗೆ ಈ ಶರದಿಯನ್ನು, ಈ ಸಂಸಾರದ ಸಾಗರವನ್ನು ಅಂತ ಅವ್ರು ಕೇಳ್ತಾ ಹೇಳ್ತಾರೆ, ಕೂಡಲ ಸಂಗಮ ದೇವ ನೀವೇ ನನ್ನನ್ನು ಉಳಿಸಿ ದಾಟಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬದುಕಿನಲ್ಲಿ ಆಧ್ಯಾತ್ಮ ಜೀವಿಗಳಾಗಿ, ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಈ ದೈವೀ ಸ್ವರೂಪದಂಥ ಸಮಾಜಕ್ಕೆ ದಾಸನಾಗಿ ದುಡಿದು ಕಾಯಕ ಯೋಗಿಗಳಾಗಿ, ಕೊಡುವಂಥ ಕೈಗಳಾಗಿ ದಾಸೋಹಿಗಳಾಗಬೇಕು ಅಂತ ಹೇಳಿಕೊಟ್ಟಂಥ ಮಹಾನ್ ಪುರುಷ ನಮ್ಮ ಬಸವಣ್ಣನವರು. ಹಾಗಾಗಿ ಇಂಥ ಬಸವಣ್ಣನವರು ಇನ್ನೊಂದು ಇವತ್ತಿನ ಜನರಿಗೆ ಬೇಕಾದಂಥ ಒಂದು ವಿಚಾರ ಹೇಳಿದ್ದಾರೆ. ಅದೇನೆಂದರೆ, ಇವತ್ತು ನಾವು ಎಲ್ಲಿ ನೋಡಿದೆಲ್ಲೆಲ್ಲ ಅವನು ಹಾಗೆ, ಇವನು ಹೀಗೆ, ಅದು ಹಾಗೆ, ಇದು ಹೀಗೆ, ಅವಳು ಹೀಗೆ, ಹಾಗೆ ಅಂತಾರೆ. ಹಾಗಾಗಿ ಇನ್ನೊಬ್ಬರಲ್ಲಿ ಬೆರಳು ಮಾಡಿ ತೋರಿಸುವಾಗ 3 ಬೆರಳು ನಮ್ಮ ಕಡೆಗಿದೆ ಅನ್ನೋದನ್ನು ಜನ ಮರ್ತಿದ್ದಾರೆ. ಇಂಥ ಜನರಿಗೆ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ. ಲೋಕದ ಡೊಂಕನ್ನು ತಿದ್ದುತ್ತಾ ಹೋಗೋದ್ರ ಬದಲು ನಾವು ನಮ್ಮಲ್ಲಿರೋ ಡೊಂಕುಗಳನ್ನು ತಿದ್ಕೊಳ್ಳೋಣ. ಯಾವಾಗ ನಮ್ಮಲ್ಲಿರೋ ಅಂಕು ಡೊಂಕುಗಳನ್ನು ತೆಗೆದು ನಾವು ಮನಸ್ಸನ್ನು ನಿಷ್ಕಲ್ಮಶವಾಗಿ ಮಾಡ್ಕೊಳ್ತೀವೋ, ನಮ್ಮ ತಲೆಯನ್ನು ಪಾತ್ರೆ ತೊಳೆದ ಹಾಗೆ ತೊಳ್ಕೊಂಡು ಶುದ್ಧವಾಗಿ ಮಾಡಿಕೊಂಡಾಗ ಅದು ಸ್ಫಟಿಕದ ಹಾಗೆ ನಮ್ಮ ಮಾತುಗಳು ಮುತ್ತಿನ ಹಾಗಿರುತ್ತೆ, ನಮ್ಮ ನಡೆ ಕೂಡ ಸಮಾಜ ಹಿತವಾಗಿರುತ್ತೆ. ಅದರ ಜೊತೆಗೆ ಎಲ್ಲರ ಜೊತೆಗೆ ನಾವು ಪ್ರೀತಿಯಿಂದ ಇವನಾರವ ಎಂದೆರಿಸಯ್ಯ ಅನ್ನೋ ಹಾಗೆ ಎಲ್ಲರ ಜೊತೆಗೂ ಎಲ್ಲರೂ ಕೂಡ ಇವ್ರು ನಮ್ಮವರು ಅನ್ನೋ ಹಾಗೆ ಪ್ರೀತಿಯಿಂದ ಇರ್ಬೋದು. ಆದರೆ ಎಷ್ಟೋ ಜನ ಇದನ್ನು ಮರೆತುಬಿಟ್ಟು ತಾನೇ ಮಹಾ ಅಂತ ಮೆರಿತಾ ಹೋಗ್ತಾರೆ. ಅಂಥವ್ರಿಗೆ ಹೇಳ್ತಾರೆ, ಜಾತಸ್ಯ ಮರಣಂ ಧ್ರುವಂ ಅಂತಾರೆ. ಅಂದರೆ ಹುಟ್ಟಿದವ್ರು ಎಲ್ಲರೂ ಸಾಯಲೇಬೇಕು, ಆದರೆ ಯಾವಾಗ ಸಾಯ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ.
ಅದಕ್ಕೆ ಅವರು ಬರೆದಂಥ ಒಂದು ವಚನ ಅದ್ಭುತವಾದಂಥದ್ದು. ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರಿಗೆ, ಜ್ಞಾನ ಯೋಗಿಗಳಿಗೆ ಇದು ಭಾಳ ಇಷ್ಟ ಆದಂಥ ವಚನ. ಅದು ಯಾವುದು ಅಂತಂದರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಆ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಆ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಅಂದರೆ ಇದು ಸಂಸಾರ ಅಂದರೆ ಹೇಗೆ ಅಂದರೆ, ಈ ಗಾಳಿಯಲ್ಲಿ ಓಲಾಡ್ತಾ ಇರುವಂಥ ದೀವಟಿಗೆ ಹಾಗೆ. ಜೋರಾಗಿ ಗಾಳಿ ಬಂದರೆ ಯಾವಾಗ ಆರು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಅದೇ ಥರ ನಾವು ಹುಟ್ಟು ಅನಿಶ್ಚಿತ, ಆದರೆ ಸಾವು ಖಚಿತ. ಹುಟ್ಟಿದವರು ಪ್ರತಿಯೊಬ್ಬರೂ ಸಾಯಲೇಬೇಕು. ಆ ಸಾವು ಈ ಗಾಳಿಯಲ್ಲಿ ಹಾರಾಡುವ ದೀವಟಿಗೆ ಹಾಗೆ, ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ. ಜನರು ಸಂತೆಗೆ ಬಂದ ಜನರ ಹಾಗೆ ವ್ಯಾಪಾರ ಮಾಡಿಕೊಂಡು ನಾದು ಇದು ಅಂತ ಲಾಭ ನಷ್ಟ ನೋಡಿಕೊಂಡು ಹೋದರೆ ಅದು ಬದುಕಲ್ಲ. ನಾವು ಅದನ್ನು ನೆಚ್ಕೊಂಡಿದ್ರೆ ಆಗೋದಿಲ್ಲ. ಯಾವುದನ್ನು ನೆಚ್ಚಬೇಕಂದ್ರೆ ನಿಜವಾದ ಲಿಂಗ ಪರಮಾತ್ಮನನ್ನು ನೆಚ್ಕೊಂಡು ಸದಾ ಓಂ ನಮಃ ಶಿವಾಯ ಅಂತ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಬದುಕಿನ ಬಂಡಿಯಲ್ಲಿ ನಾವು ಏನು ತುಂಬಿಕೊಂಡ್ವಿ ಅನ್ನೋದಕ್ಕಿಂತಲೂ ಸಮಾಜಕ್ಕೆ ಎಷ್ಟು ಕೊಟ್ವಿ ಅನ್ನೋದು ಮುಖ್ಯ ಆಗತ್ತೆ. ಆವಾಗ ನಾವು ಪರಮಾತ್ಮನ ಸೇವೆ ಮಾಡಿದಾಗತ್ತೆ ಅಂತ ಹೇಳಿದ್ದು. ಈ ಕಾಯಕವೇ ಕೈಲಾಸ ಅನ್ನೋವಂಥ ದಿವ್ಯ ಮಂತ್ರವನ್ನು ವಿಶ್ವಕ್ಕೆ ಕೊಟ್ಟಂಥ ವಿಶ್ವಗುರು ಆದಂಥ ಆ ಜಗಜ್ಯೋತಿ ಬಸವೇಶ್ವರರಿಗೆ ನಮೋ ನಮಃ ಅಂತ ಹೇಳ್ತಾ, ಬನ್ನಿ ನಾವೆಲ್ಲರೂ ಅವ್ರು ಹೇಳಿಕೊಟ್ಟಂಥ ಈ ಉತ್ತಮ ಮಾರ್ಗದಲ್ಲಿ ನಡೆದು ನಮ್ಮ ಬದುಕನ್ನು ಬಂಗಾರ ಮಾಡ್ಕೊಳ್ಳೋಣ, ಇತರರ ಬದುಕನ್ನು ಕೂಡ ಸುಂದರಗೊಳಿಸೋಣ ಅಂತ ಹೇಳ್ತೀನಿ. ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು.